ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ಬನ್ನೇರುಘಟ್ಟ ಏರಿಯಾನ ನೀವು ಮೆಲ್ಕ್ ಹಾಕೋ ಹಾಗಿದ್ರೆ 1.5 ಅಥವಾ 2 ದಶಕದ ಹಿಂದೆ ನಿಮಗೆ ಬರೀ ಝೂ ಮಾತ್ರ ನೆನಪಾಗೋದು. ಅದರ ಜೊತೆಗೆ ಒಂದೆರಡು ಏರಿಯಾಗಳು, ಬೆಳಕಹಳ್ಳಿ, ದೊರೆಸಾನಿಪಾಳ್ಯ, ಅರಕೆರೆ, ಗೊಟ್ಟಿಗೆರೆ, ಹೀಗೆ ಇವಿಷ್ಟೇ ಫೇಮಸ್ ಏರಿಯಾಗಳಾಗಿದ್ವು ಈ ಭಾಗದಲ್ಲಿ, ಬನ್ನೇರುಘಟ್ಟ ರೋಡ್ನಲ್ಲಿ. ಆದರೆ 1 ದಶಕದ ಬಳಿಕ ನೀವು ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದ್ರೆ ಓಂಕಾರ ನಗರ, ದೇವರಚಿಕ್ಕನಹಳ್ಳಿ, ವಿಜಯ ಬ್ಯಾಂಕ್ ಲೇಔಟ್, ಯಲೇನಹಳ್ಳಿ, ಹುಳಿಮಾವು, ಸೌತ್ ಸಿಟಿ, ಇನ್ನು JP ನಗರದ 8ನೇ ಭಾಗದ ಅನೇಕ ಏರಿಯಾಗಳು ಕೂಡ ಬನ್ನೇರುಘಟ್ಟ ಹಾಗೂ ಬನ್ನೇರುಘಟ್ಟ ರೋಡ್ಗೆ ಸೇರ್ಕೊಂಡಿವೆ. ಅಷ್ಟು ಬೆಳೆದಿದೆ ಬನ್ನೇರುಘಟ್ಟ ಏರಿಯಾ. ಮತ್ತೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ರೆಸಿಡೆನ್ಷಿಯಲ್ ಜೊತೆಗೆ ಪರಿಸರದ ಅನುಭವವನ್ನು, ಅಂದರೆ ಈ ಗ್ರೀನ್ ಕವರ್ ಅಂತ ಏನು ಹೇಳ್ತೀವಿ, ಅದರ ಒಂದು ಎಕ್ಸ್ಪೀರಿಯನ್ಸ್ ನೀಡುವಂಥ ಏರಿಯಾ ಈ ಒಂದು ಬನ್ನೇರುಘಟ್ಟ ಏರಿಯಾ. ಯಾಕಂದರೆ JP ನಗರ 3ನೇ ಹಂತದಿಂದ ಹಿಡಿದು ಬನ್ನೇರುಘಟ್ಟ ರಸ್ತೆವರೆಗೂ ಕೂಡ ಬನ್ನೇರುಘಟ್ಟ ಚಾಚ್ಕೊಂಡಿದೆ. ಈ ಒಂದು ಏರಿಯಾ ಸ್ಪ್ರೆಡ್ ಆಗಿದೆ. ಸೊ ಅಲ್ಲಿಂದ ಶುರುವಾದರೆ ಇದು ಅಷ್ಟು ಕಂಪ್ಲೀಟ್ ಸ್ಟ್ರೆಚ್ನಲ್ಲಿ ಈ ಏರಿಯಾಗಳು ನಿಮಗೆ ಸಿಗ್ತವೆ. ಸೊ ಎರಡೂ ತರಹದ ಮಿಕ್ಸ್ ವೈಬ್ಸ್ ಈ ಭಾಗ ಕೊಡುತ್ತೆ. ಸೊ ಬನ್ನೇರುಘಟ್ಟದಲ್ಲಿ ಹೂಡಿಕೆ ಮಾಡೋಕ್ಕೆ ಇರುವಂಥ ಪ್ಲಸ್ ಪಾಯಿಂಟ್ಸ್ ಏನು? ಈ ಭಾಗದಲ್ಲಿ ಮೂಲ ಸೌಕರ್ಯಗಳ ಬಗ್ಗೆ ಕಂಪ್ಲೇಂಟ್ ಮಾಡೋಷ್ಟೇನಿಲ್ಲ. ಹಾಗಂತ ಎಲ್ಲ ಸೌಕರ್ಯಗಳು ಎಲ್ಲರನ್ನೂ ತಲುಪಿದೆಯಾ ಅಂತಂದರೆ ಅದು ಕೂಡ ಇಲ್ಲ. ಇನ್ನಷ್ಟು ಒತ್ತು ಬೇಕು. ಆದರೆ ತಕ್ಕ ಮಟ್ಟಿಗೆ ಇಲ್ಲಿ ಸೌಕರ್ಯಗಳು ಅಭಿವೃದ್ಧಿ ಕಂಡಿವೆ ಅಂತ ಹೇಳ್ಬೋದು. ಈ ಏರಿಯಾ ಅನೇಕ ಪ್ರತಿಷ್ಠಿತ ಹಾಗೂ ಪ್ರಮುಖ ಏರಿಯಾಗಳಿಗೆ ಸಂಪರ್ಕ ಕೊಂಡಿಯಾಗಿದೆ. ಫಾರ್ ಎಕ್ಸಾಂಪಲ್ BTM ಲೇಔಟ್ ಇರ್ಬೋದು, JP ನಗರ ಇರ್ಬೋದು, ಔಟರ್ ರಿಂಗ್ ರೋಡ್ ಅಥವಾ MG ರೋಡ್ ಹೋಗ್ತೀರಿ ಅಂತಂದರೆ ಡೈರಿ ಸರ್ಕಲ್ ಮುಖಾಂತರ ನಿಮಗೆ ಕನೆಕ್ಟಿವಿಟಿ ಇದೆ. ಅದರ ಜೊತೆಗೆ ಈ ಭಾಗದಲ್ಲಿ ಅನೇಕ ಪ್ರತಿಷ್ಠಿತ ಬಿಲ್ಡರ್ಗಳ ಅಪಾರ್ಟ್ಮೆಂಟ್ಗಳಿವೆ. ಯಾವ ಬಿಲ್ಡರ್ ಬೇಕೋ ಆ ಎಲ್ಲ ಬಿಲ್ಡರ್ಗಳ ಪ್ರಾಪರ್ಟಿಗಳು ನಿಮಗೆ ಇಲ್ಲಿ ಸಿಗ್ತವೆ. ಮತ್ತೊಂದು ಅಂಶ ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತಂದರೆ ಆಕ್ಸೆಸಿಬಿಲಿಟಿ. ನಿಮಗೆ ಪ್ರತಿಷ್ಠಿತ ಸ್ಕೂಲ್ಗಳು, ಆಸ್ಪತ್ರೆಗಳು ಇಲ್ಲಿದ್ದಾವೆ. ಈ ಸ್ಟ್ರೆಚ್ನಲ್ಲಿ ನಿಮಗೆ ಮೂರು ಮಾಲ್ಗಳಿವೆ. ರಾಯಲ್ ಮೀನಾಕ್ಷಿ, ವೆಗಾ ಸಿಟಿ, ಗೋಪಾಲನ್ ಮಾಲ್. ಇದು ಒಂದು ರೀತಿ ಅಪರೂಪ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಒಂದೇ ರೋಡಲ್ಲಿ, ಅಂದರೆ ಒಂದೇ ಸ್ಟ್ರೆಚ್ನಲ್ಲಿ ಈ ರೀತಿ ಮಾಲ್ಗಳಿರೋದು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ನಮ್ಮ ಬೆಂಗಳೂರಿನ ಏರಿಯಾಗಳಿಗೆ ಕಂಪೇರ್ ಮಾಡಿದ್ರೆ. ಇನ್ನು ಕ್ರೈಮ್ ರೇಟ್ ಕಮ್ಮಿ ಇರುವಂಥ ಏರಿಯಾ ಈ ಭಾಗದಲ್ಲಿ ಇದ್ದಾವೆ. ಸೊ ಈಗ ಬನ್ನೇರುಘಟ್ಟ ಭಾಗದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ನಾವು ನೋಡೋ ಹಾಗಿದ್ರೆ, ಬನ್ನೇರುಘಟ್ಟದ ಗೊಟ್ಟಿಗೆರೆ ನಂತರ ಬರುವಂಥ ಏರಿಯಾಗಳಲ್ಲಿ, ಅಂದರೆ ಅದಾದಮೇಲೆ ಬರುವಂಥ ಏರಿಯಾಗಳಲ್ಲಿ ಮನೆಗಳು ದೂರ ಪ್ಲೇಸ್ ಆಗಿದ್ದಾವೆ. ಸೊ ಇಲ್ಲಿ ಜನರ ಓಡಾಟ ಕಮ್ಮಿ ಹಾಗೂ ಕ್ರೈಮ್ ರೇಟ್ ಕೂಡ ಏರಿಕೆ ಆಗಬಹುದು. ಇದು ಒಂದು ಆತಂಕ. ಮತ್ತೊಂದು ಕಡೆ ಇಂಥ ಭಾಗದಲ್ಲಿ ಮೂಲ ಸೌಕರ್ಯಗಳು ಇನ್ನೂ ಕೂಡ ಅಭಿವೃದ್ಧಿಯನ್ನು ಕಾಣಬೇಕು. ಇನ್ನು ಮೆಟ್ರೋ ಕಾಮಗಾರಿಯಿಂದ ಅಥವಾ ಜನರ ಸಂಚಾರದಿಂದ ಪೀಕ್ ಅವರ್ ಟ್ರಾಫಿಕ್ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ. ಜೊತೆಗೆ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಕಾಸ್ಟ್ಲಿ ರೇಟ್ ಕೂಡ ಇದೆ. ಸೊ ಬನ್ನೇರುಘಟ್ಟ ಹೂಡಿಕೆಗೆ ಓಕೆನಾ ಅಂತಂದರೆ ಖಂಡಿತ ಓಕೆ. ಅದ್ಯಾಕೆ ಅಂತ ಈಗ ಹೇಳ್ತೀವಿ ನೋಡಿ. ಬೆಳೀತಾ ಇರುವಂಥ ಬೆಂಗಳೂರಿನ ಹಾಗೆ ಬನ್ನೇರುಘಟ್ಟ ಹಾಗೂ ಬನ್ನೇರುಘಟ್ಟ ರಸ್ತೆ ಕೂಡ ಬೆಳೀತಾನೇ ಇದೆ. ಕೇವಲ ಕೆಲವೊಂದಿಷ್ಟು ಏರಿಯಾಗಳಲ್ಲಿದ್ದಂಥ ಈ ಭಾಗ ಈಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ವರೆಗೂ ಕೂಡ ಅದು ಹಬ್ಬಿದೆ, ಇನ್ನು ಹಬ್ತಾನೇ ಇದೆ. ಸೊ ಏರಿಯಾ ಡೆವಲಪ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಂಬರ್ 2, ಆಗಲೇ ಹೇಳಿದ ಹಾಗೆ ಈ ಭಾಗದಲ್ಲಿ ಎಕ್ಸಲೆಂಟ್ ಕನೆಕ್ಟಿವಿಟಿ ಹೊಂದಿದೆ. ಹಾಗಾಗಿ ಮೆಟ್ರೋ, ಡಬಲ್ ಡೆಕ್ಕರ್ ಫ್ಲೈಓವರ್, ಅಂಡರ್ ಪಾಸ್ಗಳಿವೆ. ಸೊ ಒಂದು ಸಾರಿ ಮೆಟ್ರೋ ಓಪನ್ ಆದರೆ ಈ ಭಾಗದ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಅನೇಕ ಕಡೆಗಳಲ್ಲಿ ಬಲ್ಕ್ ಸೈಟ್ ಖರೀದಿಗೆ ಇನ್ನೂ ಅವಕಾಶಗಳಿದ್ದಾವೆ. ಸೊ ಹೂಡಿಕೆಗೆ ಬೆಸ್ಟ್ ಚಾಯ್ಸ್. ಮತ್ತೊಂದು ವಿಷಯ ಏನು ಅಂತಂದರೆ, ಈ ರೇಟ್ಗಳು ಪ್ರತಿ ತಿಂಗಳು, ಪ್ರತಿ ವರ್ಷ ಜಾಸ್ತಿ ಆಗ್ತಾನೇ ಇದೆ, ಅಂದರೆ ಹೈಕ್ ಆಗ್ತಾ ಇದೆ. ಹಾಗಿದ್ರೆ ಈ ಭಾಗದ ಪ್ರಸ್ತುತ ಆವ್ರೇಜ್ ಲ್ಯಾಂಡ್ ರೇಟ್ ಯಾವ ರೀತಿ ಇದೆ ಅಂತ ನಾವು ನೋಡೋಕ್ಕಿಂತ ಮುಂಚೆ, ಇದು ತುಂಬ ದೊಡ್ಡ ಸ್ಟ್ರೆಚ್ ಆಗಿರೋದ್ರಿಂದ ನಾವು ಇದನ್ನು 3 ಭಾಗ ಮಾಡಿದ್ದೀವಿ, ಅಂದರೆ 3 ಪಾರ್ಟ್ಗಳಲ್ಲಿ ಡಿವೈಡ್ ಮಾಡಿದ್ದೀವಿ. ಅದರ ರಿಲೇಟಿವ್ ರೇಟ್ ಈಗ ಹೇಳ್ತೀವಿ ನೋಡಿ. ಮೊದಲನೇದಾಗಿ ಅರಕೆರೆ, ವಿಜಯ ಬ್ಯಾಂಕ್ ಲೇಔಟ್ ಹಾಗೂ ಹುಳಿಮಾವು. ಅರಕೆರೆಯಲ್ಲಿ ನಿಮಗೆ ಪ್ರತಿ ಚದರ ಅಡಿ ಬೆಲೆ 9,167 ರೂಪಾಯಿಂದ 14,500 ರೂಪಾಯಿವರೆಗೂ ಇದೆ. ಇನ್ನು ವಿಜಯ ಬ್ಯಾಂಕ್ ಲೇಔಟ್ನಲ್ಲಿ ನಿಮಗೆ 18,500 ರೂಪಾಯಿಂದ 20,000ವರೆಗೂ ಕೂಡ ಪ್ರತಿ ಸ್ಕ್ವೇರ್ ಫುಟ್ ನಿಮಗೆ ಸಿಗುತ್ತೆ. ಇನ್ನು ಹುಳಿಮಾವು ಭಾಗ, ಇಲ್ಲಿ 6,410 ರೂಪಾಯಿಂದ 15,000 ರೂಪಾಯಿವರೆಗೂ ನಿಮಗೆ ಈ ಒಂದು ಲ್ಯಾಂಡ್ ರೇಟ್ ಸಿಗುತ್ತೆ ಪ್ರತಿ ಸ್ಕ್ವೇರ್ ಫೂಟ್ಗೆ. ಹುಳಿಮಾವು ಭಾಗದಲ್ಲಿ ಯಾಕೆ ಇಷ್ಟು ಡಿಫರೆನ್ಸ್ ಇದೆ ಅಂತಂದರೆ, ಆಗಲೇ ಹೇಳಿದ ಹಾಗೆ ಇಲ್ಲಿ ಜನರ ಒಂದು ರೆಸಿಡೆನ್ಷಿಯಲ್ ಬಡಾವಣೆಗಳ ಜೊತೆಗೆ ಬೇಕಾದಂಥ ಫೆಸಿಲಿಟಿಗಳನ್ನ ಕೊಟ್ಟು, ಅದರ ಜೊತೆಗೆ ಗ್ರೀನ್ ಕವರ್, ಅಂದರೆ ಈ ಹಸಿರು ಪರಿಸರ, ಅದನ್ನು ಕೂಡ ಈ ಏರಿಯಾಗಳಲ್ಲಿ ಆಲ್ಮೋಸ್ಟ್ ಅದೇ ಥರ ಉಳಿಸ್ಕೊಂಡಿದ್ದಾರೆ. ಕೆರೆ ಇದ್ದಾವೆ, ಜೊತೆಗೆ ಬೇಕಾದಂಥ ಪಾರ್ಕ್ಗಳಿದ್ದಾವೆ. ಸೊ ಒಂದು ರೀತಿ ಮಿಕ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಹುಳಿಮಾವಿನಲ್ಲಿ ಇಂಥ ಒಂದು ಡಿಫರೆನ್ಸ್ ನಿಮಗೆ ಕಾಣಿಸುತ್ತೆ. ಇನ್ನು ಫ್ಲ್ಯಾಟ್ಗಳ ವಿಷಯಕ್ಕೆ ಬರೋ ಹಾಗಿದ್ರೆ 2 BHK ಅಪಾರ್ಟ್ಮೆಂಟ್ ನಿಮಗೆ ಅರಕೆರೆಯಲ್ಲಿ 45 ಲಕ್ಷ ರೂಪಾಯಿಂದ 1.2 ಕೋಟಿವರೆಗೂ ಸಿಗುತ್ತೆ. ಇನ್ನು ವಿಜಯ ಬ್ಯಾಂಕ್ ಲೇಔಟ್ನಲ್ಲಿ 55 ಲಕ್ಷ ರೂಪಾಯಿಂದ ಹಿಡಿದು 1.2 ಕೋಟಿವರೆಗೂ ನಿಮಗೆ ಸಿಗುತ್ತೆ. ಸೊ
ಹುಳಿಮಾವನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಿಮಗೆ 34.8 ಲಕ್ಷ ರೂಪಾಯಿಂದ ಹಿಡಿದು 1.87 ಕೋಟಿ ರೂಪಾಯಿವರೆಗೂ ನಿಮಗೆ 2 BHK ಅಪಾರ್ಟ್ಮೆಂಟ್ ಸಿಗುತ್ತೆ. ಜೊತೆಗೆ 3 BHK ಅಪಾರ್ಟ್ಮೆಂಟ್ ರೇಟ್ ನಾವು ನೋಡೋ ಹಾಗಿದ್ರೆ ಅರಕೆರೆ ಭಾಗದಲ್ಲಿ ನಿಮಗೆ 1.17 ಕೋಟಿ ರೂಪಾಯಿಂದ 2.7 ಕೋಟಿ ರೂಪಾಯಿವರೆಗೂ ಇದೆ. ಜೊತೆಗೆ ವಿಜಯ ಬ್ಯಾಂಕ್ ಲೇಔಟ್ನಲ್ಲಿ 1.15 ಕೋಟಿ ರೂಪಾಯಿಂದ ಶುರುವಾದರೆ 3.10 ಕೋಟಿ ರೂಪಾಯಿವರೆಗೂ ನಿಮಗೆ ಫ್ಲ್ಯಾಟ್ ಸಿಗುತ್ತೆ. ಇನ್ನು ಹುಳಿಮಾವಿನಲ್ಲಿ 88 ಲಕ್ಷದಿಂದ ಶುರುವಾದರೆ 1.81 ಕೋಟಿ ರೂಪಾಯಿವರೆಗೂ ನಿಮಗೆ 3 BHK ಫ್ಲ್ಯಾಟ್ ಸಿಗುತ್ತೆ. ಇನ್ನು 4 BHKಗೆ ಬರೋ ಹಾಗಿದ್ರೆ ಅರಕೆರೆ ಭಾಗದಲ್ಲಿ ಅಥವಾ ಈ ಏರಿಯಾದಲ್ಲಿ ನಿಮಗೆ 1.28 ಕೋಟಿ ರೂಪಾಯಿಗೆ ಶುರುವಾದರೆ 3.5 ಕೋಟಿವರೆಗೂ ನಿಮಗೆ 4 BHK ಫ್ಲ್ಯಾಟ್ ಸಿಗುತ್ತೆ. ಇನ್ನು ವಿಜಯ ಬ್ಯಾಂಕ್ ಲೇಔಟ್ನಲ್ಲಿ 2 ಕೋಟಿ ರೂಪಾಯಿಗೆ ಫ್ಲ್ಯಾಟ್ ಶುರುವಾದರೆ 7 ಕೋಟಿವರೆಗೂ ಕೂಡ ನಿಮಗೆ ಸಿಗುತ್ತೆ 4 BHK ಫ್ಲ್ಯಾಟ್. ಇನ್ನು ಹುಳಿಮಾವು ಭಾಗ ಇಲ್ಲಿ 3.93 ಕೋಟಿ ರೂಪಾಯಿಂದ ಹಿಡಿದು 8 ಕೋಟಿವರೆಗೂ ನಿಮಗೆ 4 BHK ಫ್ಲ್ಯಾಟ್ ಸಿಗುತ್ತೆ. ಸೊ ಇದೆಲ್ಲವೂ ಕೂಡ ಒಂದು ಆವರೇಜ್ ರೇಟ್, ಜೊತೆಗೆ ಈಗಿರುವಂಥ ಪ್ರಸ್ತುತ ರೇಟ್. ಅನೇಕ ವೆಬ್ಸೈಟ್ಗಳನ್ನ ಹಾಗೂ ಅನೇಕ ರಿಯಲ್ ಎಸ್ಟೇಟ್ ಡೆವಲಪರ್ಗಳನ್ನ ನಾವು ಸಂಪರ್ಕ ಮಾಡಿ ತಯಾರು ಮಾಡಿದಂಥ ಒಂದು ರೇಟ್ ಇದು, ಅಪ್ರಾಕ್ಸಿಮೇಟ್ ರೇಟ್. ಸೊ ಇದು ಒಂದು ಕಡೆ ಆದರೆ ಇದು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಬರುವಂಥ ಏರಿಯಾಗಳ ಒಂದು ಸ್ವಾಟ್ ಅನಾಲಿಸಿಸ್. ಸೊ ಇದೇ ಥರದ ಸ್ವಾಟ್ ಅನಾಲಿಸಿಸ್ ಯಾವ ಏರಿಯಾ ನೆಕ್ಸ್ಟ್ ನಾವು ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಅಥವಾ ನಿಮಗೆ ಆ ಒಂದು ಆಸೆ ಇದೆಯೋ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೀವು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಆ ಏರಿಯಾ ಹೆಸರನ್ನು ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಸ್ವಾಟ್ ಅನಾಲಿಸಿಸ್ನಲ್ಲಿ ಸಿಗೋಣ ಅಂತ ಹೇಳ್ತಾ, ಬೆಂಗಳೂರಿನ ಕುರಿತಾದಂಥ ರಿಯಲ್ ಎಸ್ಟೇಟ್ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ಮನೆ ಕುರಿತಾದಂಥ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಇರ್ಬೋದು, ಎಲ್ಲವೂ ಕೂಡ ನಿಮಗೆ ಒಂದೇ ಜಾಗದಲ್ಲಿ ಬೇಕು ಅಂತಂದರೆ ನಮ್ಮ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.